ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕಾವೇರಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರೋಂಥ ರೆಸಿಪಿ ರೀ ಹೋಮ್ ಮೇಡ್ ಕೇಕ. ಮನೆಯಲ್ಲೇ ಸುಲಭವಾಗಿ ಮೊಟ್ಟೆ ಬಳಸದ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ಮತ್ತು ಓವನ್ ಕೂಡ ಬೇಡ, ಇದಕ್ಕೆ ಸುಲಭವಾಗಿ ಮನ್ಯಾಗ ಮಾಡ್ಕೋಬೋದು ರೀ. ಮಸ್ತ್ ಸ್ಪಾಂಜಿಯಾಗಿ ಬರ್ತೈತೆ ರೀ ಕೇಕ. ಈ ಕೇಕ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಈಗ ನಾನು ಒಂದಿಲ್ಲಿ ಅಗಲವಾದಂಥ ಒಂದು ಪಾತ್ರೆ ತೊಗೊಂಡಿನಿ ರೀ. ಅದಕ್ಕೆ 1 ಕಪ್ನಷ್ಟ ಮೊಸರು ಹಾಕ್ಕೊಳತ್ತೀನಿ ನೋಡ್ರಿ. ಈ 1 ಕಪ್ ಮೊಸರಿಗೆ 1 ಕಪ್ನಷ್ಟ ಸಕ್ರೆ ಪೌಡ್ರ್ ಮಾಡಿ ಇಟ್ಕೊಂಡಿನಿ ರೀ. ಅದನ್ನೂ ಅಷ್ಟು ಹಾಕ್ಕೊಳತ್ತೀನಿ ರೀ. ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕನ್ನೋರಾಗಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ. ನಾನಿಲ್ಲಿ ಈ ಅಳತೆಗೆ 1 ಕಪ್ ಸಕ್ರೆ ಹಾಕ್ಕೊಂಡೆ. ಇದನ್ನು ಸಕ್ರೆ ಮತ್ತು ಮೊಸರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿರಿ, ಈ ಥರ ಮಿಕ್ಸ್ ಆಗೈತ್ರಿ. ಈಗ ಈ ಥರ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ವೆನಿಲಾ ಎಸೆಲ್ಸ್ ಹಾಕ್ಕೊಳತ್ತೀನಿ ರೀ. ಇದು ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ನಡಿತೈತೆ ರೀ. ಸುಮ್ಮನೆ ಫ್ಲೇವರ್ಗೋಸ್ಕರ ಹಾಕ್ಕೊಳತ್ತೀನಿ ರೀ ನಾನು. ಈ ವೆನಿಲಾ ಎಸೆಲ್ಸ್ ಇಲ್ದಿದ್ರೂ ನಡಿತೈತೆ ರೀ. ಇದನ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು 1 ಕಪ್ ಅಡುಗೆ ಎಣ್ಣೆ ಹಾಕ್ಕೊಳತ್ತೀನಿ ನೋಡ್ರಿ. 1 ಕಪ್ ಅಡುಗೆ ಎಣ್ಣೆ ಬೇಕಾಗ್ತೈತೆ ರೀ. ಅಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಚಲೋ ತಂಗೆ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿರಿ, ಈ ಥರ ಎಲ್ಲ ಹೊಂದ್ಕೋಗೂ ಈ ಥರ ಮಿಕ್ಸ್ ಮಾಡ್ಬೇಕ್ರಿ. ಈಗಿಲ್ಲಿ ಒಂದು ಸಾನಿಗೆ ಇಟ್ಕೊಳತ್ತೀನಿ ರೀ. ಅದ್ರ ಮೇಲೆ ಇಟ್ಕೊಂಡು ನಾನಿಲ್ಲಿ 1.5 ಕಪ್ನಷ್ಟ ಮೈದಾ ಹಾಕ್ಕೊಂಡಿನಿ ರೀ. ಮತ್ತು 1 ಟೇಬಲ್ ಸ್ಪೂನಷ್ಟ ಬೇಕಿಂಗ್ ಪೌಡ್ರ್ ಹಾಕ್ಕೊಳತ್ತೀನಿ ರೀ. ಮತ್ತು 1 ಟೀ ಸ್ಪೂನಷ್ಟ ಅಡುಗೆ ಸೋಡಾ ಹಾಕ್ಕೊಳತ್ತೀನಿ ನೋಡ್ರಿ. ನೀವು ಹಾಕ್ಕೊಂಡು ಇದ್ರೊಳಗೆ ಏನೂ ಗಂಟು ಇಲ್ದಂಗೆ ಈ ಥರ ಸಾನ್ಸ್ಕೋಬೇಕು ನೋಡ್ರಿ. ಈ ಥರ ಸಾನ್ಸಿಟ್ಕೊಂಡಿನಿ ರೀ ನಾನು. ಈಗ ಇದಕ್ಕೆ ಸ್ಪೂನ್ಲೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡ್ರಿ. ಈ ಥರ ಸ್ಪೂನ್ಲೆ ಇಲ್ಲ ಬೀಟರ್ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕ್ರಿ. ಎಲ್ಲೂ ಗಂಟು ಇರಬಾರ್ದು ನೋಡ್ರಿ, ಆ ಥರ. ಮತ್ತಿಲ್ಲಿ ನಾನಿಲ್ಲಿ 1 ಕಪ್ ಹಾಲು ತೊಗೊಂಡಿನಿ ರೀ. ಇದಕ್ಕೆ ಎಷ್ಟು ಬೇಕಾಗ್ತಾವೆ ನೋಡ್ಕೊಂಡು ಹಾಕೋಬೇಕ್ರಿ. ನಾನಿಲ್ಲಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳತ್ತೀನಿ ರೀ. ಇದೇ ಥರ ಎಲ್ಲೂ ಗಂಟಿಲ್ದಂಗೆ ಈ ಥರ ಮಿಕ್ಸ್ ಮಾಡ್ಬೇಕು ನೋಡ್ರಿ. ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡ್ಕೊಳ್ಳೋದಂಥ ಕೇಕ್ ರೀ. ಮನೆಯಲ್ಲೇ ನಾವು ಮೊಟ್ಟೆ ಉಪಯೋಗಿಸ್ದನ ಮಾಡ್ಬೋದು ರೀ. ಈಗ ನಾನು ಸ್ವಲ್ಪ ನೋಡ್ಕೊಂಡು ಹಾಲು ಹಾಕ್ಕೊಳತ್ತೀನಿ ರೀ. ಭಾಳ ತಿಳುವನು ಆಗಬಾರ್ದ್ರಿ. ಇದು ಕೇಕ್ ಬ್ಯಾಟ್ರ್ ಯಾವ ಥರ ಬೇಕು ನೋಡ್ರಿ. ಈಗ ಮತ್ತೊಂದು ಸ್ವಲ್ಪ ಹಾಲು ಹಾಕೋತೀನಿ ನೋಡ್ರಿ. ಎಲ್ಲೂ ಗಂಟಿಲ್ದಂಗೆ ಇದೇ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ನೋಡ್ರಿ, ಬ್ಯಾಟ್ರ ರೆಡಿ ಆಗೈತೆ ನೋಡ್ರಿ. ಈ ಥರ ಕನ್ಸಿಸ್ಟೆನ್ಸಿ ಒಳಗೆ ಇರ್ಬೇಕ್ರಿ. ಈಗ ನಾನಿಲ್ಲಿ ಒಂದು ಪಾತ್ರೆ ಒಳಗೆ ಉಪ್ಪು ಹಾಕಿನ್ರಿ. ಅದನ್ನ ಲೋ ಫ್ಲೇಮ್ನಾಗ ಇಟ್ಟು ಒಂದು 15 ನಿಮಿಷ ಬಿಡೋಣ್ರಿ. ಈ ಥರ ಮುಚ್ಚಳ ಮುಚ್ಚಿ ಇಡೋಣ್ರಿ. ಈಗ ಇಲ್ಲಿ ಬಟರ್ ಪೇಪರ್ ಬೇಕಲ್ರಿ. ಬಟರ್ ಪೇಪರ್ ಇಲ್ಲ ಅಂದ್ರೆ ಈ ಥರ ಒಂದು ಪ್ಲೇನ ಪೇಪರ್ ಈ ಥರ ರೌಂಡಾಗಿ ಯಾವ ಪಾತ್ರೆ ತೊಗೊಂಡಿರ್ತಿಲ್ಲ ಅದ ಸೈಜ್ ಒಳಗೆ ರೌಂಡಾಗಿ ಕಟ್ ಮಾಡ್ಕೊಂಡು ಎಣ್ಣೆ ಅರೆ ಇಲ್ಲ ತುಪ್ಪ ಅರೆ ಈ ಥರ ಹಚ್ಕೊಂಡು ನೋಡ್ರಿ ಎಲ್ಲ ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಇದನ್ನ ಬಟರ್ ಪೇಪರ್ ಮಾಡ್ಕೋಬೋದು ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಆಗೈತೆ ಅಂತ ಹೇಳಿ. ಬಟರ್ ಪೇಪರ್ ಇಲ್ಲ ಅಂದ್ರೂ ಈ ಥರ ಮಾಡ್ಕೋಬೋದು ರೀ. ನಾನಿಲ್ಲಿ ಈ ಪಾತ್ರೆಗೆ ಆಗುವಷ್ಟು ಮಾಡಿಟ್ಕೊಂಡಿನಿ ನೋಡ್ರಿ. ಮತ್ತು ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ಬ್ಯಾಟರ್ನ ಇದ್ರೊಳಗೆ ಹಾಕ್ಕೊಳ್ಳೋಣ ನೋಡ್ರಿ. ನೋಡ್ರಿ, ಈ ಥರ ಅಷ್ಟು ಬ್ಯಾಟರ್ನ ಹಾಕೋತೀನಿ ನೋಡ್ರಿ. ಹಾಕ್ಕೊಂಡು ಇದನ್ನ ಒಂದ್ಸರಿ ಈ ಥರ ತಟ್ಕೋಬೇಕ್ರಿ. ಈ ಥರ ಮಾಡಿದ್ರೆ ಎಲ್ಲ ಕಡೆ ಚೆನ್ನಾಗಿ ಏನು ಒಳಗಡೆ ಗ್ಯಾಪ್ ಇಲ್ದಂಗೆ ಬರ್ತೈತ್ರಿ. ಈಗ ಒಂದು 15 ನಿಮಿಷ ಆಗೈತ್ರಿ. ಏನು ಮಾಡೋದಂದ್ರೆ ಈಗ ಈ ಬ್ಯಾಟ್ರ್ ಹಾಕ್ಕೊಂಡಿಂಥ ಪಾತ್ರೆ ರೀ ನಿಧಾನಕ್ಕೆ ಇದ್ರೊಳಗೆ ಇಟ್ಕೊಂಡ್ರಿ. ನೀವು ಬೇಕಂದ್ರೆ ಕೆಳಗಡೆ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಇಡ್ಬೋದ್ರಿ. ನಾನು ಹಿಂಗೆ ಉಪ್ಪು ಈಗ ಇದಕ್ಕೆ ಮೇಲ್ಗಡೆ ಮುಚ್ಚಳ ಮುಚ್ಚಿ ಲೋ ಫ್ಲೇಮ್ನಾಗ ರೀ ಒಂದು 45 ನಿಮಿಷ ಬೇಕಾಗ್ತೈತೆ ರೀ. ಇದಕ್ಕೆ ಬೇಕಾಗಬೇಕಾದ್ರೆ ನಿಮಿಷ ಆದ್ರೆ ಕರೆಕ್ಟಾಗಿ
ಕೇಕ ರೆಡಿ ಆಗ್ತೈತೆ ನೋಡಿರಿ ಈಗ ಒಂದು 45 ನಿಮಿಷ ಆಗೈತ್ರಿ. ಈಗ ಈ ಥರ ಒಂದು ಚಾಕು ಸಹಾಯದಿಂದ ಒಳಗಡೆ ಚೆನ್ನಾಗಿ ಬೇದೈತಿಲ್ಲ ಅಂತ ನೋಡ್ಕೊಳಕತ್ತೀನಿ ರೀ. ನೋಡಿರಿ ಕೇಕ ಅಂಟ್ಕೊಳತಿಲ್ಲ ರೀ ಅದಕ್ಕೆ. ಈಗ ಚಲೋ ತಂಗೆ ಕೇಕ ರೆಡಿ ಆಗೈತೆ ನೋಡಿರಿ. ಈಗ ಇದನ್ನ ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಟ್ಟಿದ್ದೆ ರೀ ನಾನು. ತಣ್ಣಗಾದ್ಮೇಲೆ ಈ ಥರ ಒಂದು ಚಾಕು ಸಹಾಯದಿಂದ ಎಲ್ಲ ಸುತ್ತಲೂ ಈ ಥರ ಬಿಡಿಸ್ಕೊಳಕತ್ತೀನಿ ರೀ. ನನ್ನ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಈಗ ನೋಡಿರಿ ಒಂದು ಪ್ಲೇಟಿಗೆ ಈ ಥರ ಡಬ್ಬ ಹಾಕೋತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಹೇಳಿ ಎಲ್ಲ ಕಡೆ ಚಲೋ ತಂಗೆ ಬೇಕಾಗಿದ್ರಿ. ಈಗ ಬಟರ್ ಪೇಪರ್ ಇತ್ತಲ್ರಿ ಅದನ್ನು ತಗೊಳ್ತೀನಿ ರೀ. ನೋಡಿರಿ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಬಂದೈತಿಗಿಂತ ಕೇಕ ಮನೇಲೆ ಈಸಿಯಾಗಿ ಮಾಡ್ಕೋಬೋದು ನೋಡಿರಿ. ಯಾವ ಥರ ಆಗೈತೆ ಅಂತೇಳಿ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ. ಒಳಗಡೆನೂ ಚೆನ್ನಾಗಿ ಬೇಕಾಗೈತೆ ನೋಡಿರಿ ಯಾವ ಥರ ಆಗೈತಿ. ಮಸ್ತ್ ಸ್ಪಾಂಜಿಯಾಗಿ ಬಂದೈತ್ರಿ ಕೇಕ್. ಅಷ್ಟು ಟೇಸ್ಟಿಯಾಗಿಯೂ ಇರ್ತೈತ್ರಿ ಕೇಕ್. ಇದು ಮಕ್ಕಳಿಗೂ ಇಷ್ಟಪಡ್ತಾರ್ರಿ. ಈ ಥರ ಮನೆಯಲ್ಲೇ ನೀವು ಒಂದ್ಸರಿ ಮಾಡಿ ನೋಡಿರಿ. ಮತ್ತು ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ.